ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನು, ಆತ ಶ್ರೀಮನ್ನಾರಾಯಣ ಸ್ಥಿತಿ ಕಾರ್ಯವನ್ನು, ಪರಮೇಶ್ವರನಿಗೆ ಲಯ ಕಾರ್ಯವನ್ನು ಕೊಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬ್ರಹ್ಮ ಸೃಷ್ಟಿ ನಿಯಮವನ್ನ ಪಾಲಿಸಬೇಕಾದ್ರೆ ತನಗೆ ಅಹಂ ಬರುತ್ತೆ. ಏನಪ್ಪಾ ಅಂದ್ರೆ, ನಾನು ಸೃಷ್ಟಿಯನ್ನ ಮಾಡ್ತಾ ಇದ್ದೇನೆ, ಆ ಸೃಷ್ಟಿ ನಿಯಮವನ್ನ ಮಾಡಬೇಕಾದ್ರೆ ನಾನೇ ಇದೆಲ್ಲ ಮಾಡ್ತಾ ಇರೋದು, ನನ್ನಿಂದನೇ ಎಲ್ಲವೂ ನಡೀತಾ ಇರೋದು. ದೇವತೆಗಳೆಲ್ಲ ನನ್ನ ಆಧೀನದಲ್ಲಿದ್ದಾರೆ. ಯಾಕೆಂದ್ರೆ ನಾನು ಸೃಷ್ಟಿ ಮಾಡಿದ್ರೆ ಮಾತ್ರ ಅವರಿಗೆ ಶಕ್ತಿ ಸಿಗ್ತಕ್ಕಂಥದ್ದು, ಅವರಿಗೆ ಅವಿಸ್ ಸಿಗ್ತಕ್ಕಂಥದ್ದು, ನನ್ನಿಂದಲೇ ಎಲ್ಲಾ ಲೋಕಗಳು ನಡೀತಾ ಇದೆ ಅಂತಕ್ಕಂತಹ ಒಂದು ಗರ್ವ ಬ್ರಹ್ಮದೇವರಿಗೆ, ಚತುರ್ಮುಖ ಬ್ರಹ್ಮರಿಗೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾನೇತಕ್ಕೆ ಸೃಷ್ಟಿ ನಿಯಮವನ್ನು ನೆರವೇರಿಸಬೇಕು, ನಾನು ಸ್ವಲ್ಪ ಕಾಲ ಸೃಷ್ಟಿ ನಿಯಮವನ್ನ ನಿಲ್ಲಿಸೋಣ, ಆಮೇಲೆ ಎಲ್ಲರೂ ಬರ್ಲಿ ನನ್ನನ್ನು ಕೇಳ್ಕೊಂಡು ನನಗೆ ಒಂದು ಒಳ್ಳೆಯ ಗೌರವವನ್ನ ಕೊಡಲಿ, ನನ್ನಿಂದನೇ ಎಲ್ಲ ಅಂತ ತಿಳಿದುಕೊಳ್ಳಿ ಅಂತ ಹೇಳಿ ಅವರು ಸೃಷ್ಟಿ ನಿಯಮವನ್ನ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಏನೇ ಒಂದು ಸಿಗ್ಬೇಕಾದ್ರೂ ನಮ್ಗೊಂದು ಆಹಾರ ಇರಬಹುದು, ಒಂದು ಗಾಳಿ ಇರಬಹುದು, ಒಂದು ಅಗ್ನಿ ಇರಬಹುದು, ಎಲ್ಲವೂ ಸೃಷ್ಟಿಯಾದ್ರೆ ಮಾತ್ರ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಅಂತ ಸಂದರ್ಭದಲ್ಲಿ ಸೃಷ್ಟಿನೇ ನಿಂತೋದ್ರೆ ಏನು ನಮಗೆ ಸಿಗೋದಿಲ್ಲ. ಹಾಗಾಗಿ ಸೃಷ್ಟಿ ನಿಯಮ ನಿಂತೋಗುತ್ತೆ. ಅಂತ ಸಂದರ್ಭದಲ್ಲಿ ದೇವತೆಗಳು ಯೋಚನೆ ಮಾಡ್ತಾರೆ, ಇದೇನಕ್ಕೆ ಈ ರೀತಿ ಬ್ರಹ್ಮದೇವರಿಗೆ ಅಹಂ ಬಂದಿದೆ ಅಂತ ಹೇಳಿ ಎಲ್ಲ ಬ್ರಹ್ಮದೇವನ ಹತ್ರ ಹೋಗ್ತಾರೆ. ಹೋಗಿ ಕೇಳ್ತಾರೆ, ಅಪ್ಪ ನೀ ಸೃಷ್ಟಿ ನಿಯಮ ಏನಕ್ಕೆ ನಿಲ್ಸಿದ್ಯಾ? ನಿನ್ನ ಕಾರ್ಯವನ್ನ ಶ್ರೀಮನ್ನಾರಾಯಣರು ನಿನಗೆ ಕೊಟ್ಟಿದ್ದಾರೆ, ಸೃಷ್ಟಿ ನಿಯಮವನ್ನ ಅದನ್ನು ಸರಿಯಾಗಿ ನೆರವೇರಿಸಿಕೊಂಡು ಹೋಗು ಅಂತ ಹೇಳಿ ದೇವತೆಗಳು ಋಷಿಮುನಿಗಳೆಲ್ಲ ಹೋಗಿ ಕೇಳಿದಾಗ, ಪ್ರಾರ್ಥಿಸಿದಾಗ ಬ್ರಹ್ಮದೇವ ಹೇಳ್ತಾರೆ, ನನ್ನಿಂದಲೇ ನೀವು, ನಿಮ್ಮಿಂದ ನಾನಲ್ಲ, ಹಾಗಾಗಿ ಏನ್ ಬೇಕಾದ್ರೂ ಮಾಡ್ಕೊಡಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಈ ಬ್ರಹ್ಮನಿಗೆ ಹೇಗಾದ್ರೂ ಬುದ್ಧಿಯನ್ನ ಕಲಿಸ್ಬೇಕಲ್ಲ ಅಂತ ಹೇಳಿ ಬುದ್ಧಿಯನ್ನ ಕಲಿಸ್ತಕ್ಕಂತ ಕಾರ್ಯ ಯಾರ್ದಪ್ಪ ಅಂದ್ರೆ ಲಯಕಾರಕರಂದು. ಏನೇ ಸೃಷ್ಟಿಯಾದ್ರೂ ಅದನ್ನೆಲ್ಲ ಲಯ ಮಾಡತಕ್ಕಂಥವನು ಪರಮೇಶ್ವರ. ಆತನನ್ನ ಹೋಗಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸದಲ್ಲಿ ಪಾರ್ವತಿಯೊಡನೆ ಇರತಕ್ಕಂತ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಈ ರೀತಿ ಬ್ರಹ್ಮದೇವ ಸೃಷ್ಟಿ ಕಾರ್ಯವನ್ನ ನಿಲ್ಲಿಸಿದ್ದಾರೆ, ತಾವಾದ್ರೂ ಆ ಸೃಷ್ಟಿ ನಿಯಮವನ್ನ ನೆರವೇರಿಸಲಿಕ್ಕೆ ಹೇಳ್ಬೇಕು ಅಂತ ಹೇಳಿದಾಗ ಪರಮೇಶ್ವರ ಹೇಳ್ತಾರೆ, ಇಲ್ಲಪ್ಪ ಸೃಷ್ಟಿ ನಿಯಮ ನಂದಲ್ಲ, ಅದೇನಿದ್ರು ಸ್ಥಿತಿಯನ್ನ ಇರ್ತಕ್ಕಂಥ, ನನ್ ಬರೀ ಲಯ ಮಾಡತಕ್ಕಂಥದ್ದು. ಏನೇ ಸೃಷ್ಟಿಯಾದ್ರೂ ಅಣುರೇಣು ತೃಣಕಾಷ್ಟವನ್ನು ಲಯ ಮಾಡತಕ್ಕಂಥದ್ದು. ಹೇಗೆ ಜನನವಾಗುತ್ತೋ ಹಾಗೆ ಅದು ಅಂತ್ಯವಾಗಲೇಬೇಕು. ಆ ಕಾರ್ಯವನ್ನ ಮಾಡೋದು ನನಗೆ ಮಾತ್ರ ಶ್ರೀಮನ್ನಾರಾಯಣರು ಕೊಟ್ಟಿರ್ತಾರೆ. ಹಾಗಾಗಿ ಅದು ನಂದಲ್ಲ ಕೆಲಸ, ಏನಿದ್ರು ಮಹಾವಿಷ್ಣುದು ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗಿರುತ್ತೆ, ಮಹಾವಿಷ್ಣುವಿಗೆ ದಕ್ಷಿಣಾಯನ ಅಂದ್ರೆ ಭಗವಂತನಿಗೆ ನಿದ್ರಾಕಾಲ. ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣರು ಸಪ್ತದ್ವಾರಗಳಲ್ಲಿ ವಿಶೇಷವಾಗಿ ಶೇಷ ಶಯನದ ಮೇಲೆ, ಹಾಲಿನ ಸಮುದ್ರದ ಮೇಲೆ ಮಲಗಿರ್ತಾರೆ. ದೇವತೆಗಳು ಮತ್ತೆ ಋಷಿಮುನಿಗಳೆಲ್ಲ ಆ ಸ್ವಾಮಿಯನ್ನ ಒಮ್ಮೆ ಪ್ರಾರ್ಥನೆ ಮಾಡ್ತಾರೆ. ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲ ನಯನಂ ಯೋಗಿ ಹೃದ್ಯಾನ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಸರ್ವಲೋಕಗಳಿಗೂ ಏಕೈಕನಾಥನಾದ ಮಹಾವಿಷ್ಣುವೇ ನಿನಗೆ ನಮಸ್ಕಾರ ಅಂತ ಹೇಳಿ ಆ ಋಷಿಮುನಿಗಳೆಲ್ಲ ಪ್ರಾರ್ಥನೆ ಮಾಡಿದಾಗ, ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಒಮ್ಮೆ ಎಚ್ಚೆತ್ತು ಶ್ರೀಮನ್ನಾರಾಯಣರು ಎಲ್ಲರಿಗೂ ದರ್ಶನ ಕೊಡ್ತಾರೆ. ಏನಪ್ಪಾ ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ ಆಗ ಹೇಳ್ತಾರೆ, ಬ್ರಹ್ಮದೇವ ಸೃಷ್ಟಿ ನಿಯಮವನ್ನ ನಿಲ್ಲಿಸಿದಾನಪ್ಪ, ಹೇಗಾದ್ರೂ ಮಾಡಿ ಆ ಸೃಷ್ಟಿ ನಿಯಮವನ್ನ ಮತ್ತೆ ಪ್ರಾರಂಭ ಮಾಡೋ ಹಾಗೆ ಮಾಡ್ಬೇಕು ಅಂತ ಹೇಳಿದಾಗ ಬ್ರಹ್ಮನಿಗೆ ಹೇಗಾದ್ರೂ ಸರಿ ಬುದ್ಧಿಯನ್ನ ಕಲಿಸ್ಬೇಕು ಅಂತ ಹೇಳಿ ಮಹಾವಿಷ್ಣು ಏನ್ ಮಾಡ್ತಾರೆ, ಮಧು ಮತ್ತೆ ಕೈಟಭ ಅಂತಕ್ಕಂತ ಇಬ್ರು ರಾಕ್ಷಸರನ್ನ ಸೃಷ್ಟಿ ಮಾಡ್ತಾರೆ. ಆ ಮಧು ಕೈಟಭರಿಗೆ ಸೃಷ್ಟಿ ಆದ ತಕ್ಷಣವೇ ಹೇಳ್ತಾರೆ, ಹೇಗಾದ್ರೂ ಮಾಡಿ ಶ್ರೀಮನ್ನಾರಾಯಣ ಹೇಳಿದಂತ ಮಾತನ್ನ ಪರಿಪಾಲನೆ ಮಾಡಬೇಕು, ಬ್ರಹ್ಮನಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕಕ್ಕೆ ಹೋದ ತಕ್ಷಣವೇ ಆ ಬ್ರಹ್ಮನಿಗೂ ಆ ಮಧುಕೈಟಭರಿಗೂ ಘೋರವಾದಂತ ಯುದ್ಧ ಪ್ರಾರಂಭವಾಗುತ್ತೆ. ಯುದ್ಧ ಪ್ರಾರಂಭವಾದ ತಕ್ಷಣವೇ ಬ್ರಹ್ಮದೇವ ತನ್ನ 4 ವೇದಗಳನ್ನ, ಸೃಷ್ಟಿ ನಿಯಮವನ್ನ ಎಲ್ಲರೂ ಸಹ ಈ ಮಧುಕೈಟಭರು ವಶ ಮಾಡಿಕೊಂಡಿರ್ತಾರೆ. ಆ ವಶ ಮಾಡಿಕೊಂಡಿದ್ದ ತಕ್ಷಣವೇ ಬ್ರಹ್ಮನಿಗೆ ಅರಿವಾಗುತ್ತೆ, ಓಹೋ ನಂದು ಸೃಷ್ಟಿ ನಿಯಮ ಅಷ್ಟೇ, ಇದನ್ನೆಲ್ಲ ಸ್ಥಿತಿಯಾಗಿರ್ತಕ್ಕಂಥದ್ದು ಮಹಾವಿಷ್ಣುವಿನ ಒಂದು ಕರ್ತವ್ಯ. ಹಾಗಾಗಿ ಅವನಿಗೆ ನಾನು ಶರಣಾಗತ ಆಗ್ಬೇಕು ಅಂತ ಹೇಳಿ ಮಹಾವಿಷ್ಣುವಿಗೆ ಬ್ರಹ್ಮದೇವ ಹೋಗಿ ಶರಣಾಗ್ತಾನೆ. ಶರಣಾದ ತಕ್ಷಣ
ಆಯ್ತು ಇನ್ಮೇಲೆ ಈ ರೀತಿ ಮಾಡ್ಬೇಡಪ್ಪ, ಸೃಷ್ಟಿ ನಿಯಮವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗು ಅಂತ ಹೇಳಿ ಬ್ರಹ್ಮನನ್ನ ಕಳಿಸ್ಬಿಡ್ತಾರೆ. ಆದ್ರೆ ಇಲ್ಲಿ ಮಧುಕೈಟಭರಿಂದ ಮತ್ತೆ ಇನ್ನೊಂದು ಸಮಸ್ಯೆ ಪ್ರಾರಂಭ ಆಗಿರುತ್ತೆ. ಇವರು ಎಲ್ಲವನ್ನು ಸೃಷ್ಟಿ ನಿಯಮ ವೇದ ಎಲ್ಲ ಇವ್ರ ಕೈಲಿ ಇರುತ್ತಲ್ಲ, ಹಾಗಾಗಿ ಇವ್ರು ಏನೇನ್ ಬೇಕೋ ಅವ್ರನ್ನ ಸೃಷ್ಟಿ ಮಾಡ್ಕೊಳ್ತಾ ಇರ್ತಾರೆ. ಬ್ರಹ್ಮ ಅವರು ಅನೇಕ ರಾಕ್ಷಸರನ್ನ ಅನೇಕ ವಿಚಾರಗಳನ್ನ ಅವರು ಸೃಷ್ಟಿ ಮಾಡ್ಕೊಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಮಹಾವಿಷ್ಣುವಿನ ಹತ್ರ ಮತ್ತೆ ದೇವಾನುದೇವತೆಗಳಿಗೆ ಋಷಿಗಳಿಗೆ ಸಮಸ್ಯೆ ಉಂಟಾಗುತ್ತೆ. ಅವರು ಮತ್ತೆ ಮಹಾವಿಷ್ಣುವಿನ ಹತ್ರ ಹೋಗಿ, ಅಪ್ಪ ನೀನು ಮಧುಕೈಟಭ ಅಂತಕ್ಕಂಥ ಇಬ್ಬರು ರಾಕ್ಷಸರನ್ನ ಸೃಷ್ಟಿ ಮಾಡಿದಿರಾ, ಅವರನ್ನು ಹೇಗಾದ್ರೂ ಮಾಡಿ ಮತ್ತೆ ವೈಕುಂಠಕ್ಕೆ ಕರೆದುಕೊಂಡ್ಬಿಡಿ, ಅವರ ಒಂದು ಸಮಸ್ಯೆಯನ್ನ ನಾವು ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಮಹಾವಿಷ್ಣು ಆಯ್ತು ಅಂತ ಹೇಳಿ ಆ ಮಧುಕೈಟಭರ ಹತ್ತಿರ ಬಂದು, ಬನ್ನಿ ನಿಮ್ ಕೆಲಸ ಆಯ್ತು, ಇನ್ನು ನಾವು ವೈಕುಂಠಕ್ಕೆ ಹೋಗೋಣ ಅಂತ ಹೇಳಿದಾಗ ಮಧುಕೈಟಭರು ಒಂದು ನಿಮಿಷ ಯೋಚನೆ ಮಾಡ್ತಾರೆ. ನಾವು ಸುಮ್ನೆ ಬಂದ್ಬಿಟ್ಟಿದೀವಿ ಈ ಭೂಲೋಕಕ್ಕೆ, ನಾವು ಬಂದೋಗಿರೋದು ಮತ್ತೆ ಯಾರಿಗೂ ಗೊತ್ತಾಗೋಲ್ಲ, ಹಾಗಾಗಿ ಏನಾದ್ರೂ ಒಂದು ವಿಶೇಷವಾಗಿ ನಾವು ಪಡೆದುಕೊಳ್ಬೇಕು ಮಹಾವಿಷ್ಣುವಿನ ಹತ್ರ ಅಂತ ಹೇಳಿ ಮತ್ತೆ ಅವರು ಅಹಮ್ಮಿಂದ ಹೇಳ್ತಾರೆ, ನಿನಗೇನ್ ಬೇಕೋ ನೀನೇ ಕೇಳ್ಕೊ, ನಮ್ಮ ಸೃಷ್ಟಿ ನಿಯಮ ನಮ್ ಕೈಲಿದೆ, ನಾವೇನ್ ಬೇಕಾದ್ರೂ ನಿನಗೆ ವರವನ್ನ ಕೊಡ್ತೇವೆ ಅಂತ ಹೇಳಿ ಆ ಮಧುಕೈಟಭರಿಬ್ಬರು ಮಹಾವಿಷ್ಣುವಿಗೆ ಹೇಳ್ತಾರೆ. ಮಹಾವಿಷ್ಣು ಮತ್ತೆ ಆಯ್ತಪ್ಪ, ಈಗ ನನಗೆ ವರ ಕೊಡ್ತೀನಿ ಅಂತ ಹೇಳಿದಿರಾ, ನೀವು ವೈಕುಂಠಕ್ಕೆ ಬನ್ನಿ, ಆಯ್ತು ನಿಮ್ಮ ವರ ಅದೇ ಆಗ್ಲಿ ನನಗೆ, ನೀವು ನನ್ನ ಜೊತೆ ಬನ್ನಿ ಅಂತ ಕೇಳ್ಕೊಂಡಾಗ, ಇಲ್ಲ ನಾವು ಸುಮ್ನೆ ಬರೋದಕ್ಕಾಗೋದಿಲ್ಲ, ನೀನು ನಮ್ ಜೊತೆ ಮಲ್ಲ ಯುದ್ಧವನ್ನ ಮಾಡಬೇಕು ಅಂದ್ರೆ ಹಾಗಾದ್ರೂ ಭಗವಂತನ ಆಲಿಂಗನ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ ಆ ಮಧುಕೈಟಭರು, ಆಯ್ತು ನಾವು ಬರ್ತೀವಿ ವೈಕುಂಠಕ್ಕೆ, ನಮ್ ಜೊತೆ ಮಲ್ಲ ಯುದ್ಧ ಮಾಡಿ ಗೆಲ್ಲು ಅಂತ ಹೇಳಿದಾಗ ಮಹಾವಿಷ್ಣು ಮತ್ತೆ ಆ ಮಧುಕೈಟಭರ ಜೊತೆ ಮಲ್ಲ ಯುದ್ಧ ಮಾಡ್ತಾನೆ, ಮತ್ತೆ ಅವ್ರನ್ನ ಗೆಲ್ತಾನೆ. ಮಹಾವಿಷ್ಣು ಆ ಇಬ್ಬರು ಮಧುಕೈಟಭರಿಬ್ಬರನ್ನ ಸೋಲಿಸಿ ವೇದಗಳನ್ನ ಮತ್ತೆ ಸೃಷ್ಟಿ ನಿಯಮವನ್ನ ಮತ್ತೆ ಬ್ರಹ್ಮನಿಗೆ ಕೊಡ್ತಾನೆ. ವೈಕುಂಠಕ್ಕೆ ನಮ್ ಜೊತೆ ಮಲ್ಲ ಯುದ್ಧ ಮಾಡಿ ಗೆಲ್ಲು ಅಂತ ಹೇಳಿದಾಗ ಮಹಾವಿಷ್ಣು ಮತ್ತೆ ಆ ಮಧುಕೈಟಭರ ಜೊತೆ ಮಲ್ಲ ಯುದ್ಧ ಮಾಡ್ತಾನೆ, ಮತ್ತೆ ಅವ್ರನ್ನ ಗೆಲ್ತಾನೆ. ಮಹಾವಿಷ್ಣು ಆ ಇಬ್ಬರು ಮಧುಕೈಟಭರಿಬ್ಬರನ್ನ ಸೋಲಿಸಿ ವೇದಗಳನ್ನ ಮತ್ತೆ ಸೃಷ್ಟಿ ನಿಯಮವನ್ನ ಮತ್ತೆ ಬ್ರಹ್ಮನಿಗೆ ಕೊಡ್ತಾನೆ. ಆ ಮಧುಕೈಟಭರನ್ನ ಗೆಲ್ತಾನೆ. ಆಗ ಮಧುಕೈಟಭರಿಬ್ಬರು ಮತ್ತೆ ವರವನ್ನ ಕೇಳ್ಕೊಳ್ತಾರೆ, ಆಯ್ತಪ್ಪ ಇದು ದಕ್ಷಿಣಾಯನ ಅಲ್ವಾ, ಈ ದಕ್ಷಿಣಾಯನದಲ್ಲಿ ನಾವು ಸುಮ್ನೆ ಆ ಸಪ್ತದ್ವಾರಗಳ ಮುಖಾಂತರ ಬರೋಕ್ಕಾಗಲ್ಲ, ಹಾಗಾಗಿ ನಮಗಾಗಿ ವಿಶೇಷವಾಗಿ ಒಂದು ವೈಕುಂಠದಲ್ಲಿ ದ್ವಾರವನ್ನು ನಿರ್ಮಾಣ ಮಾಡಬೇಕು. ಆ ದ್ವಾರದಲ್ಲಿ ಈ ದಿನ ನಾವೇನು ಏಕಾದಶಿಯ ದಿನ ನಾವು ನಿನ್ನೊಂದಿಗೆ ಪರಾಜಯವನ್ನು ಹೊಂದಿದ್ದೇವೆ, ಅನಂತವಾದ ಮೋಕ್ಷವನ್ನ ನಮಗೆ ಕೊಡಬೇಕು, ಮುಮೋಕ್ಷವನ್ನ ಕೊಡಬೇಕು, ಬರೀ ಮೋಕ್ಷವನ್ನಲ್ಲ ಮುಮೋಕ್ಷವನ್ನ ಕೊಡಬೇಕು ಅಂತ ಹೇಳಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ತಥಾಸ್ತು ಅಂತ ಹೇಳಿ ಶ್ರೀಮನ್ ನಾರಾಯಣರು ವಿಶೇಷವಾಗಿ ಅವ್ರಿಗೇನೆ ಬಹಳ ವಿಶೇಷ ಅಂದ್ರೆ ವಿಶೇಷವಾಗಿ ಉತ್ತರದ ದಿಕ್ಕಿನಲ್ಲಿ ಸ್ವಾಮಿಯವರಿಗೆ ದ್ವಾರವನ್ನ ಮಾಡಿಕೊಡ್ತಾರೆ. ಆ ಮಧುಕೈಟಭರಿಬ್ಬರಿಗೂ ಸ್ವಾಮಿ ವೈಕುಂಠಕ್ಕೆ ನೇರವಾಗಿ ಹೋಗ್ಲಿಕ್ಕೆ, ಯಾಕೆಂದ್ರೆ ಒಂದು ದ್ವಾರವನ್ನ ತಲುಪಬೇಕಾದ್ರೆ ಬಹಳ ಕಷ್ಟ ಇರುತ್ತೆ. ಅಂತದ್ರಲ್ಲಿ ವಿಶೇಷವಾಗಿ ಶ್ರೀಮನ್ ನಾರಾಯಣರನ್ನ ನೋಡ್ಬೇಕು ಅಂದ್ರೆ ಉತ್ತರ ದ್ವಾರದಲ್ಲಿ ಯಾರೆಲ್ಲ ಹೋಗಿ ಮಹಾವಿಷ್ಣುವಿನ ದರ್ಶನ ಮಾಡ್ತಾರೆ ಅವರಿಗೆ ಮುಮೋಕ್ಷ. ಇವತ್ತಿನ ದಿನ ವೈಕುಂಠ ಏಕಾದಶಿಯ ದಿನ ಶ್ರೀಮನ್ ನಾರಾಯಣರನ್ನ ಯಾರೆಲ್ಲ ಉತ್ತರದ ಭಾಗದಲ್ಲಿ ಹೋಗಿ ದರ್ಶನ ಮಾಡ್ತಾರೆ ಅವರಿಗೆ ಮುಮೋಕ್ಷ ಸಿಗ್ಲಿ. ಯಾಕೆಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ಜ್ಞಾನಜೀವಿ ಅಂತ ಹೇಳ್ತಾರೆ. ಏನನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಮೋಕ್ಷವನ್ನ ಸಂಪಾದನೆ ಮಾಡ್ಬೇಕು. ಅನಾಯಾಸೇನ ಮರಣಂ ವಿನಾ ದೈತ್ಯ ಜೀವನಂ ಅಂತ ಹೇಳುತ್ತೆ ಶಾಸ್ತ್ರ. ಏನಕ್ಕೆ ಬದುಕಿದೀವಪ್ಪ ಅಂತ ಅನ್ಕೋಬಾರ್ದು, ಅನಾಯಾಸವಾಗಿ ಬರ್ಬೇಕಂತೆ ಮರಣ ಅಂತಕ್ಕಂಥದ್ದು. ಆ ಮರಣ ಬರೋದಕ್ಕೂ ಮುಂಚೆ ಪರೋಪಕಾರಾರ್ಥಂ ಇದಂ ಶರೀರಂ, ನಮ್ ಕೈಲಿ ಎಷ್ಟು ಶಕ್ತಿ ಇರುತ್ತೋ ಅಲ್ಲಿವರೆಗೂ ಸಹಾಯವನ್ನ ಮಾಡ್ಬೇಕಂತೆ. ಅಂತಹ ಶ್ರೇಷ್ಠವಾದ ಪರಮ ಧರ್ಮವನ್ನ ಕೊಟ್ಟಿರ್ತಕ್ಕಂಥವನು ಮಹಾವಿಷ್ಣು. ನಾವೇನು ಮನುಷ್ಯರಾಗಿ ಹುಟ್ಟಿದೀವಿ, ನಮ್ಮ ಯಥಾನುಶಕ್ತಿ ಸಹಾಯವನ್ನ ಮಾಡ್ತಾ ಹೋಗೋಣ. ಹಾಗೆ ಭಗವಂತನ ದರ್ಶನವನ್ನ ಇವತ್ತೆಲ್ಲ ಯಾರೆಲ್ಲ ಮಾಡ್ತೀರಾ ಅವರಿಗೆ ಅನಂತವಾದ ಮುಮೋಕ್ಷ ಸಿಗ್ಲಿ ಅಂತ ಹೇಳ್ತಾ ಮಧುಕೈಟಭರಿಬ್ಬರು ಆ ಉತ್ತರ ದ್ವಾರ ಮುಖಾಂತರ ಹೋಗಿ ಶ್ರೀಮನ್ ನಾರಾಯಣರಲ್ಲಿ ಲೀನವಾಗ್ತಾರಂತೆ, ಮತ್ತೆ ಅವರಿಗೆ ಮುಮೋಕ್ಷ ಸಿಗುತ್ತಂತೆ. ಅಂತಹ ವಿಶೇಷವಾದ ದಿನ ಈ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿಯ ದಿನ ಎಲ್ಲರಿಗೂ ಮುಮೋಕ್ಷ ಸಿಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಸಹ ದರ್ಶನವನ್ನ ಮಾಡ್ಕೊಳ್ತಾ ಆ ಭಗವಂತನ ಉತ್ತರ ದಿಕ್ಕಿನಲ್ಲಿ ಸ್ವಾಮಿ ನೇರವಾಗಿ ಬಂದು ಆ ಮಧುಕೈಟಭರಿಬ್ಬರನ್ನು ಅವರೇ ಉತ್ತರ ದ್ವಾರದಲ್ಲಿ ದಂಪತಿ ಸಮೇತರಾಗಿ ಹೂನೀಳಾ ಸಮೇತ ಶ್ರೀ ರಂಗನಾಥರು ಅವರು ಬಂದು ಅವರಿಗೆ ದರ್ಶನವನ್ನು ಕೊಟ್ಟು ಅವರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂತಹ ಶ್ರೇಷ್ಠವಾದ ದಿನ ಎಲ್ಲರಿಗೂ ಪರಮಪದವಾದಂತಹ ಮೋಕ್ಷ ಸಿಗಲಿ, ಎಲ್ಲರಿಗೂ ಅನಂತವಾದ ಮಂಗಳಾಶಾಸನವಾಗಲಿ ಅಂತ ಹೇಳ್ತಾ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೈಂದಿರಾ ರಮಣ ವರದ ಗೋವಿಂದ.
ನಾಯಕ ವರದ ಗೋವಿಂದ, ಲಕ್ಷ್ಮೀ ರಂಗನಾಥ ಸ್ವಾಮಿ ವರದ ಗೋವಿಂದ. ಓಂ ಧ್ರುವಂತೆ ರಾಜಾವರಣ, ಧ್ರುವಂತೆ ಬೃಹಸ್ಪತಿ, ಧ್ರುವಂತ ಇಂದ್ರಶ್ಚ